ತಿರುಪತಿ ಹೋಗ್ತಾ ಇದ್ದೀವಿ KR ಪುರಮಿಂದ ಬೆಂಗಳೂರು. ತಿರುಪತಿ ಎಂಟ್ರಿ ನೋಡಿ, ಇದೇ ತಿರುಪತಿ. ತಿರುಪತಿಯ ಮಂಗಾಪುರ ನೋಡಿ, ಅವರೆಲ್ಲ ಪಾದಯಾತ್ರಿಗಳು. ನಮ್ಮ ತುಮಕೂರು ಕುಣಿಗಲಿಂದ ಬಂದಿರೋಂಥ ಪಾದಯಾತ್ರಿಗಳು ಎಲ್ಲ. ಮಂಗಾಪುರದಲ್ಲಿರುವಂಥ ದೇವಸ್ಥಾನ ಶ್ರೀನಿವಾಸ ದೇವಸ್ಥಾನ ಮಂಗಾಪುರ. ಅಣ್ಣ, ಎಲ್ಲಿಂದ ಬಂದಿರೋದು ನೀವು ಪಾದಯಾತ್ರೆ? ಕುಣಿಗಲಿಂದ 9 ವರ್ಷದಿಂದ ಬರ್ತಾ ಇದ್ದೀರಾ. ನೋಡಿ, ಇವರು ನಮ್ಮ ಕುಣಿಗಲ್ನವರು. ನಮ್ಮದು ತುಮಕೂರು ಅಣ್ಣ, ತುಮಕೂರು ಹತ್ರ ಗೂಳೂರು ಗೊತ್ತಾ? ನೋಡಿದ್ದೀರಾ ಗೂಳೂರು? ಫೈನ್ ಅಣ್ಣ. ನೋಡಿ, ನಮ್ಮ ಕುಣಿಗಲ್ನವರು 9 ವರ್ಷದಿಂದನೂ ಪಾದಯಾತ್ರೆ ಬರ್ತಾ ಇದ್ದಾರಂತೆ. ಹಾಂ, ಬೆಟ್ಟ ಆಗ್ತದೆ. ಸರಿ ಅಣ್ಣ, ಓಕೆ. ತಮ್ಮ ಹೆಸರು ಅಣ್ಣ? ತಿಮ್ಮಯ್ಯ. ಓಕೆ, ಸರಿ ಅಣ್ಣ, ಥ್ಯಾಂಕ್ ಯು. ನೋಡಿ, ತಿಮ್ಮಯ್ಯವರು ನಮ್ಮ ಕುಣಿಗಲ್ನವರು 9 ವರ್ಷದಿಂದ ಸತತವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 3ನೇ ವರ್ಷ ಪಾದಯಾತ್ರೆ. ನೋಡಿ, ಇವರು 3ನೇ ವರ್ಷ ಪಾದಯಾತ್ರೆ. ನಮ್ಮ KG ಟೆಂಪಲ್ನವರು. ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಮಂಗಾಪುರದಿಂದ. ಸರ್, ಎಷ್ಟನೇ ವರ್ಷ ನಿಮ್ಮದು? ಅಣ್ಣ, 11ನೇ ವರ್ಷ. ಬಾಬಾ, ನಿಮ್ದು ಯಾವ ಅಣ್ಣ? ಹೌದಾ, ನಿಮ್ಮದು ಸರ್? ಎಷ್ಟನೇ ವರ್ಷ? 4ನೇ ವರ್ಷ ಪಾದಯಾತ್ರೆ. ನೋಡಿ, ತಿರುಪತಿ ಮಂಗಾಪುರದಲ್ಲಿರುವಂಥ ಕಲ್ಯಾಣಿ ಶ್ರೀನಿವಾಸ ದೇವಸ್ಥಾನ ಇದೆಯಲ್ಲ, ಇಲ್ಲಿರುವಂಥ ಕಲ್ಯಾಣಿ. ಇಲ್ಲಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ, ಭಯಂಕರ ಜನ. ಸುಮಾರು ಕುಣಿಗಲಿಂದ 3000 ಜನ ಪಾದಯಾತ್ರೆ ಬಂದಿದ್ದಾರೆ. ಎಲ್ಲ ಸಿಗ್ತಾ ಇದ್ದಾರೆ. ಕುಣಿಗಲ್ಲು, ಮಂಡ್ಯ, ಹೆಚ್ಚಿಗೆ ನಮ್ಮ ಕರ್ನಾಟಕದಿಂದನೇ ಪಾದಯಾತ್ರೆ ಬಂದಿರೋದು. ಮಂಗಾಪುರ. ನಾಳೆ ತಿರುಪತಿಗೆ ಹೋಗ್ತೀವಿ ಇಲ್ಲಿಂದ. ನೋಡಿ, ಕಲ್ಯಾಣಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಂಗಾಪುರದಲ್ಲಿರುವಂಥ ಶ್ರೀನಿವಾಸ ದೇವಸ್ಥಾನ ಇದೆಯಲ್ಲ, ಎದುರುಗಡೆ ಇರೋ ಕಲ್ಯಾಣಿ. ಮಂಡ್ಯ ಯಾವ್ದು ಬಿಟ್ರಿ? ಮಂಡ್ಯ ಸಂಡೇ. ಇನ್ನೇನು ನಾಳೆ ತಿರುಪತಿ ತಲುಪಿಬಿಡ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ? 3 ವರ್ಷ. ಏನು ಕಾಲು ನೋವೇನು ಬರಲ್ವ ಅಣ್ಣ? ಅಲ್ಲಿಂದ ಬರ್ತೀರಲ್ಲ, ತಿಮ್ಮಪ್ಪಂಗೆ ಬಿಟ್ಟಿದ್ದು ಅಂತೀರಾ ಅಣ್ಣ? ಸರ್, ನಿಮ್ಮದು ಮಂಡ್ಯನಾ ಸರ್? ಗೋವಿಂದ. ವಾ ಆಯ್ತು. ಮಂಗಾಪುರದ ಶ್ರೀನಿವಾಸ ದೇವಸ್ಥಾನ. ನೀವು ಎಷ್ಟನೇ ವರ್ಷ ಅಣ್ಣ ಇದು? ನಮ್ಮ ಮೊದಲನೇ ವರ್ಷ. ಮೊದಲನೇ ವರ್ಷ. 4ನೇ ವರ್ಷ. ಅವೇನಾ ಪಿ ಸೂಪರ್ ಕಣ. ನೋಡಿ, ನಮ್ಮ ಹೆಬ್ಬೂರ್ನವ್ರು ಇವರು. ನಿಮ್ಮ ಹೆಸರಣ್ಣ? ರಘು. ನಿಮ್ಮ ಹೆಸರಣ್ಣ? ಹರೀಶ್. ಅಪ್ಪ, ನಿನ್ನ ಹೆಸರು? ನಿಂದೆ ಮೇನ್ 4ನೇ ವರ್ಷ. ಎಷ್ಟು ವರ್ಷ ನಿನಗೀಗ? 16. ಪರವಾಗಿಲ್ಲ ಕಣ. ಇಲ್ಲ ಸುಮಾ 16 ವರ್ಷ 4ನೇ ಸಲ ಅಂತೀವಿ. 4ನೇ ಸಲ ಅಲ್ಲಿಂದನೇ ಬರ್ತಿದ್ಯಾ? ಸೂಪರ್ ಕಣ ಅಪ್ಪೆ. ಏನು ಓದ್ತಿದ್ಯಾ? ಡಿಪ್ಲೊಮಾ. ಯಾವ ಕಾಲೇಜ್? ನಿಮ್ಮದು ಹೆಬ್ಬೂರೇನಾ? ನೋಡಿ, ಎಲ್ಲ ನಮ್ಮ ಹೆಬ್ಬೂರಿನವರು. ಕುದೂರು ಮಾಗಡಿ ಎಲ್ಲ ನಮ್ಮ ಸುತ್ತಮುತ್ತಲವ್ರೆ. ನಮ್ಮದು ಗೂಳೂರಣ್ಣ. ನಮ್ಮದು. ನಿಮ್ಮದು ಸರ್? ಕುದೂರು. ಎಷ್ಟನೇ ವರ್ಷ ಸರ್ ನಿಮ್ಮದು? 6ನೇ ವರ್ಷ. ನೀವು ಕುದೂರಿಂದ ಬಂದಿರೋದೆ? ಕುಣಿಗಲಿಂದ? ಹಾಂ, ಅದು ಕುಣಿಗಲ್ ಬ್ಯಾಚು. ಸರಿನಾ, ಓಕೆ. ಕುದೂರು
ಅಲ್ಲೇನಿಲ್ಲ ನೂಗ್ತಾ ಇರ್ತಾವೆ, ಹೋಗ್ತಾ ಇರ್ಬೇಕು ಟಕ ಟಕ ಟಕ. ಗೋವಿಂದ ದೊಡ್ಡಬಳ್ಳಾಪುರ ಎಲ್ಲಿ ದೊಡ್ಡಬಳ್ಳಾಪುರದ ಬಂದ್ರಾ? ದೊಡ್ಡಬಳ್ಳಾಪುರದ ಮೂರು ಯಾವತ್ತು ಬಿಟ್ಟಿದ್ದು ದೊಡ್ಡಬಳ್ಳಾಪುರ? ಬುಧವಾರ ಬೆಳಿಗ್ಗೆ. ಹಾಂ ಹಾಂ. ಏನು ಕಾಲ ಮೇಲೆ ಬಂದಿಲ್ವಣ್ಣ? ಮಾಮೂಲಿ ಎಷ್ಟನೇ ವರ್ಷ ಅಣ್ಣ ನಿಮ್ಮದು? ನಂದಿದ್ದು 2ನೇ ವರ್ಷ. 2ನೇ ವರ್ಷ. ನಿಮ್ಮ ಹೆಸರು ಅಣ್ಣ? ರಮೇಶ್. ಓಕೆ. ಕೋಲಗೆರೆ ಅಂತ ನಮ್ಮೂರು. ಹಾಂ, ಕೋಲಗೆರೆ ದೊಡ್ಡಬಳ್ಳಾಪುರದ ಹತ್ರ. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ಕುದೂರು. ಓ, ನೀವು ಕುದೂರ್ನವರು ಸರ್. ನಮ್ಮದು ಗೂಡೂರು ಸರ್. ನೀವು ಕುದೂರು ಯಾವ್ದು ಬಿಟ್ಟು ಸರ್? ಕುದೂರು ಮಂಗಳವಾರ ಸರ್. ಕಾಲ ನಾವೇನು ಬಂದಿಲ್ವಾ ಸರ್? ಬಂದಿಲ್ಲ ಸರ್. ಎಷ್ಟನೇ ವರ್ಷ ಸರ್? ಮೊದಲನೇ ವರ್ಷ. ಸರಿ ಸರ್, ನಿಮ್ಮ ಹೆಸರು ಸರ್? ಮುರಳೀಧರ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಕುದೂರಿಂದ ಬಂದಿದ್ದಾರೆ ನೋಡಿ. ಇದು ತಿರುಪತಿ ಪಾದಯಾತ್ರೆ ಬಂದಿರೋ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ. ಓ, ಮಂಡ್ಯದವರು ಅಲ್ಲಿಂದನೂ ಬಂದಿದ್ದಾರೆ ಪಾದಯಾತ್ರ. ಯಾವತ್ತು ಬಿಟ್ಟಿದ್ದು ಮಂಡ್ಯ ಅಣ್ಣ? 12 ದಿನ. ಹಾಂ ಹಾಂ. ಕಾಲ ನಾವೇನು ಬಂದಿಲ್ವ ಅಣ್ಣ? ಯಾವ ಇಲ್ಲಿಂದ ಬಂದ್ವಿ ಅಣ್ಣ ಇವತ್ತು ಮಾತ್ರ. ಹಾಂ, ಸರಿ ಅಣ್ಣ, ಓಕೆ. ಅಣ್ಣ ಮಂಡ್ಯದವ್ರು ಹಂಗಾರೆ? ಮಂಡ್ಯ ಅಣ್ಣ, ಹುಲಿಯರ್ದುರ್ಗ. ಓಕೆ ಅಲ್ವಾ? ಅಲ್ಲ, ಅಲ್ಲಿಂದ ನಡ್ಕೊಂಬತ್ತಿರಲ್ಲ, ಕಾಲ ನಾವೇನು ಬಲ್ವಾ ಅಣ್ಣ? ದೂರ ದೇವ್ರ ಭಕ್ತಿ ಅಲ್ವಾ? ಖಂಡಿತ. ಅಣ್ಣ, ನೀವು ಅಲ್ಲಿಂದ ಬರ್ತಾ ಇದ್ದೀರಣ್ಣ? ಎಷ್ಟನೇ ವರ್ಷ ಅಣ್ಣ ನಿಮ್ಮದು? 60 ವರ್ಷ. ಎಷ್ಟು? ಅಲ್ಲ ಅಣ್ಣ, ಪಾದಯಾತ್ರೆ ಎಷ್ಟನೇ ವರ್ಷ ಅಣ್ಣ? 3ನೇ ವರ್ಷ. 3ನೇ ವರ್ಷ. ನಿಮ್ಮ ಹೆಸರು ಅಣ್ಣ? ಚಿಕ್ಕಲಿಂಗೇಗೌಡ ಎಂ ಎಸ್. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ನೋಡಿ, ಒಳ್ಳೆ ಮದುವೆ ಊಟ ಇದ್ದಂಗಿದೆ. ಒಬ್ಬಟ್ಟಿನ ಊಟ ಬಂದಿರೋ ಭಕ್ತಾದಿಗಳೆಲ್ಲ. ಮೇಡಮ್, ಸುಮಾರು ಎಷ್ಟು ಸಾವಿರ ಜನ ಬರ್ತಾರೆ ಮೇಡಮ್? 5,000 ಜನ ಮೇಲೆ. 5,000 ಜನದ ಮೇಲೆ ಪ್ರತಿ ವರ್ಷನೂ ಇರುತ್ತಲ್ವ ಮೇಡಮ್? ಎಷ್ಟನೇ ವರ್ಷ ಮೇಡಮ್ ಇದು? 13ನೇ ವರ್ಷ. 15ನೇ ವರ್ಷ ಮೇಡಮ್. ಒಬ್ಬಟ್ಟಿದೆ, ಮೈಸೂರು ಪಾಕ್ ಇದೆ, ಬೋಂಡ ಇದೆ, ಮತ್ತು ಪಲ್ಯ ಇದೆ. ನೋಡಿ, ತಿರುಪತಿ ಪಾದಯಾತ್ರೆ ಬಂದಿರೋ ಭಕ್ತಾದಿಗಳಿಗೆ ಮಾಡಿಸಿರೋಂಥ ಊಟ. ಅಲ್ಲ, ಈ ಮದುವೆ ಊಟ ಇರುತ್ತಲ್ಲ ಆ ಥರ ಇದೆ ನೋಡಿ. ಸುಮಾರು ಒಂದು 5,000 to 6,000 ಜನ ಭಕ್ತಾದಿಗಳಿಗೆ ಈ ಥರ ಊಟ ಮಾಡಿಸಿದ್ದಾರೆ ನೋಡಿ. ಇವೆಲ್ಲ ಪಾದಯಾತ್ರಿಗಳು ನೋಡಿ, ಹಬ್ಬದ ಊಟ. ಕುಣಿಗಲು, ಮಂಡ್ಯ, ತುಮಕೂರು ಡಿಸ್ಟಿಕ್ಕು, ಮಂಡ್ಯ ಡಿಸ್ಟಿಕ್ಕು, ರಾಮನಗರ, ದೊಡ್ಡಬಳ್ಳಾಪುರ ಇಲ್ಲೆಲ್ಲಿಂದ ಸಹ ಬಂದಿದ್ದಾರೆ ಪಾದಯಾತ್ರಿಗಳು. ಸರ್, ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? 9 ವರ್ಷ. 9. ಯಡಿಯೂರು ಅಂದ್ರೆ ಅಲ್ವಾ ಸರ್? ಸುಮಾರು ಎಷ್ಟು ಜನ ಊಟ ಮಾಡ್ತಾರೆ ಸರ್? 7-8 ಸಾವಿರ. ಹಾಂ ಸರ್. ನೀವೇನು ಯಡಿಯೂರಿಂದ ಪಾದಯಾತ್ರೆ ಬಂದಿದ್ದೀರಾ ಸರ್? ಹೌದು. ಹಾಂ ಸರ್. ನಿಮ್ಮ ಹೆಸರು ಸರ್? ಪ್ರವೀಣ್ ಕುಮಾರ್. ನೋಡಿ, ನಮ್ಮ ತುಮಕೂರಿನ ಯಡಿಯೂರಿನವರು ಪ್ರವೀಣ್ ಕುಮಾರ್ ಅಂತ ಇಲ್ಲಿ ಊಟದ ಸೇವೆ ಮಾಡ್ತಾ ಇದ್ದಾರೆ. 7-8 ವರ್ಷದಿಂದ ಸಹ ಸತತವಾಗಿ ಪಾದಯಾತ್ರೆ ಬರ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳು ಸುಮಾರು 7-8 ಸಾವಿರ ಜನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ. ತುಂಬ ಅದ್ಧೂರಿಯಾದ ಊಟದ ವ್ಯವಸ್ಥೆ, ಸುಮ್ಮನೆ ಅಲ್ಲ. ಮದುವೆ ಊಟ ಇರುತ್ತಲ್ಲ ಆ ರೀತಿ ಇದೆ. ಆ ರೀತಿ ಇದೆ. ಪುಟ್ಟ, ನೀನು ಎಲ್ಲಿಂದ ಬಂದಿದ್ಯಾ? ಎಲ್ಲಿಂದ? ಅಲ್ಲ, ಎಲ್ಲಿಂದ ಬಂದಿದ್ಯಾ? ಅಲ್ಲಿಂದ ನಡ್ಕೊಂಬಂದಿದ್ಯಾ? ಇಲ್ಲಿಂದ ಹೋಗ್ತಿದ್ಯಾ? ಯಜಮಾನ, ನೀವು ಎಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ. ಎಷ್ಟನೇ ವರ್ಷ? ಹಾಂ, ಎಷ್ಟನೇ ವರ್ಷ. ಯೂಟ್ಯೂಬ್ ನೋಡೋಣ. ಹಾಂ, ನಿಮ್ದು ಯಾವ್ರಣ? ನಾಗಮಂಗಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ? 2ನೇ ವರ್ಷ. 2ನೇ ವರ್ಷ. ನಾಗಮಂಗಲದಿಂದ ಬರ್ತೀರಾ? ಎಷ್ಟು ದಿನ ಬೇಕಣ್ಣ? ನಾಮದಿಂದ 10 ದಿನ ಇಲ್ಲಿ ಬರ್ತೀವಿ. ಹಾಂ, ನಿಮ್ಮ ಹೆಸರು ಅಣ್ಣ? ಮಂಜು ಅಂತ. ಸರಿ,
ಬರ್ತಾ ಇದ್ದೀರಾ ಸರ್? ನಾವು 3 ವರ್ಷದಿಂದ 3 ವರ್ಷದಿಂದ ಕುಣಿಗಲ್ಲಿಂದನೇ ಬರ್ತೀರಾ? ಈಗ ಲಂಚಬಳಿಯಿಂದನೇ ಬರ್ತೀವಿ ನಾವು. ಕುಣಿಗಲಿಂದ ಅವ್ರು ಬರ್ತಾರೆ. ಓಕೆ ಸರ್. ರಾಮಣ್ಣ ಮತ್ತೆ ಅವ್ರ ರಮೇಶ್ ಅಣ್ಣ ಅವ್ರ ಟೀಮ್ ಬರುತ್ತೆ. ಟೀಮಿಂದ ಸೀದಾ ನಾವು ಲಂಚಬಳಿಯಿಂದ ಇಲ್ಲಿ ಹಿಂಗೆ ಕೊಡ್ತೀವಿ. ಹಿಂಗೆ ಎಷ್ಟು ದಿನ ಆಗುತ್ತೆ ಸರ್? 360 ಕಿಲೋಮೀಟ್ರು. ಎಷ್ಟು ದಿನ ಆಗ್ಬೋದು? 8 ದಿನ. 8ನೇ ದಿನ ಮತ್ತೆ ಪ್ರತಿದಿನ ಇದೇ ರೀತಿ ಊಟದ ವ್ಯವಸ್ಥೆ ಇರುತ್ತಾ? ಊಟದ ವ್ಯವಸ್ಥೆ ಮಾತ್ರ ತುಂಬಾ ಅದ್ಭುತವಾಗಿದೆ ಬಿಡಿ. ಅದ್ಭುತವಾಗಿರುತ್ತೆ. ಬಲರಾಮಣ್ಣ ಮತ್ತೆ ರಮೇಶ್ ಅಣ್ಣ ಅವ್ರದ್ದು ಮೇನೇಜ್ಮೆಂಟ್ ಸೂಪರ್ ಆಗಿರುತ್ತೆ. ಪ್ರತಿದಿನ ಯಾವತ್ತೇ ಆಗ್ಲಿ ತಿಂಡಿ ಊಟಕ್ಕಂತೂ ಯಾವ್ದೇ ಒಳ್ಳೆ ಕೊರತೆ ಆಗ್ಲಿ ನೀರಿಂದೇ ಆಗ್ಲಿ ಎಲ್ಲಾ ತರದ ಫೆಸಿಲಿಟಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಸೇಫ್ಟಿ ಇರುತ್ತೆ. ಹೇಳಿಲ್ವಾ, ಯಾವ್ದೇ ಕಾರಣಕ್ಕೂ ಯಾರು ₹1 ಯಾರು ನಮ್ಮ ಪಾದಯಾತ್ರಿಗಳು ಹತ್ರ ದುಡ್ಡು ಕೇಳಲ್ಲ, ಇದು ಕೇಳಲ್ಲ, ಯಾರ ಹತ್ರನೂ ಕೇಳಲ್ಲ. ನಮ್ಮ ಇಷ್ಟ ಇದ್ರೆ ಕೊಡ್ಬೋದು. ಅವರು ಬಲರಾಮಣ್ಣವ್ರ ಕುಣಿಗಲ್ನವ್ರೆ ಅಲ್ವಾ? ಬಲರಾಮಣ್ಣವ್ರ ಕುಣಿಗಲ್ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತ. ನಾವು ಬರ್ಬೇಕಾದ್ರೂ ಸಹ ನಮ್ಮ ಹೋಬಳಿಯಿಂದ ಬರ್ಬೇಕಾದ್ರೆ ಮಂಜಣ್ಣ ಅಂತ ಇದ್ದಾರೆ, ಅವ್ರ ಟೀಮಿಂದ ನಾವು ಬರೋದು. ಅವ್ರ ಟೀಮಿಂದ ಬಂದ್ರೆ ನೀರಿನ ವ್ಯವಸ್ಥೆ ಆಗ್ಲಿ ಇದಾಗಲಿ ಎಲ್ಲ ಪ್ರತಿಯೊಂದು ಅವ್ರು ನೋಡ್ಕೋತಾರೆ. ನಮ್ಮ ಸೇಫ್ಟಿ ನೋಡ್ಕೋತಾರೆ. ನಮ್ಮ ಒಂದೊಂದು ಟೀಮ್ ಮಾಡ್ಬಿಡ್ತಾರೆ. ಈಗ ಲೇಡೀಸ್ಗೆ ಒಂದು ಟೀಮ್, ಮತ್ತೆ ನಮ್ಮ ಟೀಮ್, ಅವ್ರ ಹುಡುಗರದೇ ಒಂದು ಟೀಮ್, ಆ ತರ ಮಾಡ್ಕೊಂಡು ಸೇಫ್ಟಿ ನೋಡ್ಕೊಂಡು ಅವ್ರು ಎಲ್ಲೆಲ್ಲಿ ತಂದ್ಬೇಕು ಅವ್ರ ಇದು ಮಾಡ್ಕೊಂಡೆಲ್ಲ ಕ್ಲೀನಾಗಿ ವ್ಯವಸ್ಥೆ ಎಲ್ಲ ಒಂದು ಪ್ಲಾನ್ ಇರುತ್ತೆ. ಪ್ಲಾನ್ ಮಾಡ್ಕೊಂಡೇ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಪಾದಯಾತ್ರೆಗಳು ಸಹ ಮಾಡಿದ್ದಾರೆ. ಅವರಿಗೆ ಭಗವಂತ ಸಕಲೇಶ್ವರನ್ನು ಕೊಟ್ಟು ಕಾಪಾಡಲು ಗೋವಿಂದ, ಇನ್ನ ಹೆಚ್ಚೆಚ್ಚು ಅಧಿಕಾರ ಕೊಟ್ಟು ಕಾಪಾಡಲು ಗೋವಿಂದ. ಹಾಗೆ ನಮ್ಮಲ್ಲಿ ಈ ಚೌತಿ ಮಾಡಬೇಕಾದ್ರೆ ನಮ್ಮ ಬಸವರಾಜನಾದ ತಿರುಪತಿ ಬಂದಿಲ್ಲ. ಅವರು ಸಹ ಬಹಳ ದೈವಭಕ್ತಿ. ಅವ್ರಿಗೂ ಸಹ ಶ್ರೀನಿವಾಸ ಸಕಲೇಶ್ವರನ್ನು ಕೊಟ್ಟು ಕಾಪಾಡಲು ಗೋವಿಂದ, ಅವರ ಮನೆ ಉದ್ಧಾರ ಮಾಡು ಗೋವಿಂದ. ನೋಡಿ ನಮ್ಮ ವೆಂಕಟೇಶ್ವರ ನೋಡಿ, ನಿಮಗೆ ಓದ್ಸತಿ ಒಂದು 500 ಟಿಕೆಟ್ ಮಾಡಿಸ್ಕೊಟ್ಟಾರೆ ನಮ್ಮ ಪಾದಯಾತ್ರೆಗಳು ಆನ್ಲೈನಲ್ಲಿ. ತುಮಕೂರು ನೋಡಿ 500 ಟಿಕೆಟ್ ಮಾಡ್ತಾರೆ. ಫೋನ್ ಮಾಡಿದವ್ರಿಗೆಲ್ಲ ದುಡ್ಡು ಹಾಕ್ಕೊಡೋದು. ಪಾಪ ಅವ್ರ ಕೈಯಿಂದ ಇನ್ನೊಂದು ಒಂದೊಂದು ಗುಂಪು ₹50 ಎಕ್ಸ್ಟ್ರಾ ಬಿದ್ರು ಅವ್ರಿಗೆಲ್ಲ ಟಿಕೆಟ್ನ ಮಾಡಿಸಿ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ನಮ್ಮ ವೆಂಕಟೇಶ್ವರ ಬಂದಿದ್ದಾರೆ. ಅವರಿಗೆ ಆ ನಮ್ಮಪ್ಪ ಶ್ರೀನಿವಾಸ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಕಾಪಾಡು ಗೋವಿಂದ. ಅವರ ಕಷ್ಟಗಳನ್ನೆಲ್ಲ ಕಳೆದು ಅವರ ಮನೆ ಉದ್ಧಾರ ಮಾಡು ಗೋವಿಂದ. ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಗುರುಗಳು ಆಗ್ತಾರೆ. ಬನ್ನಿ, ನಮ್ಮ ಪಟೇಲ್ ಜೊತೆ ಬಂದಿರತಕ್ಕಂಥವ್ರು ಎಲ್ಲರಿಗೂ ನಮ್ಮ ಬನ್ನಿ, ನಮ್ಮ ರುಕ್ಮಾನಂದಣ್ಣ ಬನ್ನಿ. ರುಕ್ಮಣ್ಣ, ಈ ಪಾದಯಾತ್ರೆಗಳು ಬನ್ನಿ ಅಣ್ಣ, ನಮಸ್ಕಾರ. ನೋಡಿ ನಮ್ಮ ಪ್ರಕಾಶಣ್ಣ ಎಲ್ಲರಿಗೂ ಶಾಲಾಕಿ. ಈ ಮೇಲೆ ಇರ್ತಕ್ಕಂಥ ಪ್ರಕಾಶಣ್ಣ ನಮ್ಮ ಗಿಡಪಾಳಿದರು, ನಮ್ಮ ಗಿಡಪಾಳಿ ಪ್ರಕಾಶಣ್ಣ, ಎಲ್ಲರಿಗೂ ನಮ್ಮಪ್ಪ ಶ್ರೀನಿವಾಸ ಸಕಲೇಶ್ವರನ್ನು ಕೊಟ್ಟು ಕಾಪಾಡು ಗೋವಿಂದ. ನಾಳೆ ನೀವು ಬೆಟ್ಟ ಹತ್ತಿ ದೂರ ತೊಡಗಬೇಡಿ. ಬೆಟ್ಟ ಹತ್ತಿ ಮೆಟ್ಲಿಂದ ಮುಂದಗಡೆ ಕುಂತಿರ್ತೀವಿ, ಅಲ್ಲೊಂದು ಭಜನೆ ಮಾಡಿ ಗೋವಿಂದನಿಗೆ ಸಮರ್ಪಣೆ ಮಾಡಿ ಅವನು ಹೋಗಿ ಗೋವಿಂದನ ದೇವಸ್ಥಾನದ ಸುತ್ತಲೂ ನಾವು ಪ್ರದಕ್ಷಿಣೆ ಹಾಕಿ ಮುಂದೆ ನಮ್ಮ ಕೆಲಸ. ನೋಡಿ ನಮ್ಮ ಗುರುಗಳಿಗೆ ನಮ್ಮ ವೆಂಕಟೇಶನ ಚೆಲ್ಲಿಯನ್ನು ಗುರುತಿಸ್ತವ್ರೆ ಗೋವಿಂದನು. ನಮ್ಮ ಗುರುಗಳು ರಮೇಶ್ ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲು ಗೋವಿಂದ ಗೋವಿಂದ ಗೋವಿಂದ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಪಾದಯಾತ್ರೆ? ನಮ್ದಿದು ಆಕ್ಚುಲಾಗಿ 20ನೇ ವರ್ಷ. 20ನೇ ವರ್ಷ. ಹಾಂ ಸರ್. ಓಕೆ. 18ನೇ ವರ್ಷದ ಪಾದಯಾತ್ರೆ. ಹಾಂ ಸರ್. ನಾವು ಪ್ರಚಾರಕ್ಕೋಸ್ಕರ ಮಾಡೋದು ಸರ್. ಸೇವೆ ಇದೆಯಲ್ಲ, ಅದು ತುಂಬಾ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಯಾರು. ಯಾವುದು ವಿಡಿಯೋದಲ್ಲಿ ಹೇಳೋದಾಗ್ಲಿ ಇಲ್ಲ. ನಮ್ದೇನಂದ್ರೆ ಭಕ್ತರೇ ನಮಗೆ. ಖಂಡಿತ ಸರ್. ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಕೇಳ್ಕೊಂಡು ಬಂದಿ ನಿಮ್ಮ ಹೆಸರನ್ನ. ಎಲ್ಲಿದಾರ ನಿಮ್ಮ ಸೇವೆ ಅನನ್ಯ ಸರ್, ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ನಿಮ್ಮಂಥವ್ರು ಇನ್ನೂ ತುಂಬ ಹೆಚ್ಚಾಗ್ತಿರ್ಲಿ ಸರ್. 18 ವರ್ಷದ ಹಿಂದೆ. ಹಾಂ ಸರ್. ನಮ್ಮ ಗುರುಗಳು ಎಲ್ಲಿದ್ದಾರೆ, ರಮೇಶ್ ಅಣ್ಣ. ಹಾಂ ಸರ್. ಅವ್ರು ನಮ್ಮನ್ನು ಕರ್ಕೊಂಡು ಹೋದ್ರು. ಹಾಂ ಸರ್. ಅವತ್ತು 15 ಜನ ಹೋಗಿದ್ದು. ಫಸ್ಟ್ ಟೈಮ್ 15 ಜನ ಹೋಗಿದ್ರಿ? ಹಾಂ ಸರ್. ನೋಡಿ, ಹೋದ್ಸತಿ 2600 ಜನ. ಹಾಂ ಸರ್. ಸ್ವಲ್ಪ ನಮ್ಮಲ್ಲಿ ವ್ಯವಸಾಯ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಹಾಂ ಸರ್. 2600ಕ್ಕೂ ಹೆಚ್ಚು ಜನ ಪಾದಯಾತ್ರೆಗಳು ನಾವು ಪಾದಯಾತ್ರೆ. ಹಾಂ ಸರ್. ಹಾಂ ಸರ್. ಈ ವರ್ಷ ಹಾಂ ಸರ್ ಸ್ಟ್ರೆಂತ್ ಆಗಿದೆ. ಹಾಂ ಸರ್. ಪ್ರತಿ ದಿವಸ ನಾವು ಬೆಳಿಗ್ಗೆ ಹೊತ್ತು ಹಾಂ ಸರ್ ಎಲ್ಲ ಪಾದಯಾತ್ರೆಗಳು ಇರೋ ಜಾಗಕ್ಕೆ. ಹಾಂ ಸರ್. ಬೆಳಿಗ್ಗೆ ಹೊತ್ತು ಉಪಹಾರ ಹೋಗ್ತದೆ. ಹಾಂ ಸರ್. ಮಧ್ಯಾಹ್ನದ ಹೊತ್ತು ನಮ್ಮದು ಗ್ರಾಮೀಣ ಮುದ್ದೆ ಸಾರು ಊಟಗಳನ್ನು ಹಾಂ ಸರ್. ಹಾಂ ಸರ್. ಪ್ರಸಾದವಾಗಿ ಕೊಡ್ತದೆ. ಹಾಂ ಸರ್. ಸಂಜೆ ಹೊತ್ತು ಪ್ರತಿ ದಿವಸ ಶ್ರೀನಿವಾಸನ ಕಲ್ಯಾಣದ ಪ್ರಸಾದ ಆಗ್ತದೆ. ಹಾಂ ಸರ್. ಹಾಂ ಸರ್. ಎಲ್ಲ ಶ್ರೀನಿವಾಸನ ಮಹಿಮೆಯಿಂದ ಆಗೋದು. ಖಂಡಿತ ಸರ್. ಬಲರಾಮ ರಮೇಶ್. ಖಂಡಿತ ಸರ್. ದೇವಶಕ್ತಿ ಇದ್ರೆ ಇವೆಲ್ಲ ನಡೆಯೋದು ಸರ್ ಚಾನ್ಸು.
ಹಾಂ ಸರ್. ಭಗವಂತನ ಇಚ್ಛೆ ಇರಬೇಕು. ಇಚ್ಛೆಯಿಂದ ಈ ಕೆಲಸ ನಡೀತಾ ಇದೆ. ಖಂಡಿತ ಸರ್. 1000 ಜನಕ್ಕೆ ಈ ಥರ ವ್ಯವಸ್ಥೆ ಮಾಡಿದಿರಲ್ಲ, ಅದಕ್ಕೆ ತುಂಬ ಖುಷಿಯಾಗುತ್ತೆ ಸರ್. ಮಾತ್ರ ತುಂಬ ಧನ್ಯವಾದಗಳು. ಒಳ್ಳೆ ಕೆಲಸ. ನಿಮ್ಮಂಥ ಜನ ಇನ್ನೂ ತುಂಬ ಹೆಚ್ಚೆಚ್ಚಾಗಿ ಬೆಳೀಲಿ. ದೇವರು ನಿಮಗೆ ಇನ್ನೂ ತುಂಬ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಖುಷಿ ಆಯ್ತು ಸರ್. ಹಾಂ, ಕುಣಿಗಲ್ ಅವರು ಮತ್ತೆ ಯಾವ ಬ್ಯಾಚ್ ಬರ್ತಾರೆ ಸರ್ ಅಲ್ಲಿ? ಸರ್ ಕುಣಿಗಲ್ಲಿಂದ ಮಂಡ್ಯ ಇದೆ. ಹಾಂ ಸರ್. ಮತ್ತೆ ಬಸವನಹಳ್ಳಿ ಇದೆ. ಹಾಂ 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 ಮತ್ತೆ ಹಾಗೆ ಹೆಬ್ಬೂರು ಇದೆ. ಹಾಂ ಸರ್. ಗೂಳೂರು ಇದೆ. ಹಾಂ ಸರ್. ಹಾಸನ್ ಇದೆ. ಹಾಂ ಸರ್. ಮತ್ತೆ ಇಲ್ಲಿ ಕುಣಿಗಲ್ ತಾಲೂಕು ಪೂರ್ತಿ ಇದೆ. ಹಾಂ ಸರ್. ಹಾಂ ಸರ್. ನಿಮ್ದು ಯಾವ ಊರು ಸರ್? ಸರ್ ನಮ್ದು ಮಗಳಿಂದ ಬರ್ತಾರೆ. ಮಗಳಿಂದ. ಹಾಂ ನನ್ನ ಸರ್. ಹೆಸರು ಲಿಂಗರಾಜು ಅಂತ ಸರ್. ಹಾಂ ಸರ್. ನಿಮ್ದು ಯಾವ ಊರು ಸರ್? ಸರ್ ನಮ್ದು ಅಕ್ಕಿಮರಿಪಳ್ಳಿ ಅಂತ ಹಾಂ ಸರ್. ಚೌಡುಪ್ಪೆ ಪಂಚಾಯತಿ. ಹಾಂ ಸರ್. ಹಾಂ ಸರ್. ಸರ್ ನಾನು 11 ವರ್ಷದಿಂದ ಬರ್ತೀನಿ. 11 ವರ್ಷದಿಂದ. ಹಾಂ ಸರ್. ಸರಿ ಸರ್. ಓಕೆ. ನಿಮಗೆ ಆಗಲೇ ಎಷ್ಟು ವರ್ಷ ಸರ್ ಏಜು? ಹಾಂ ಸರ್. ಸರ್ ನೀವು ಇದು ಎಷ್ಟನೇ ವರ್ಷ ನಿಮ್ಮದು? 4ನೇ ವರ್ಷ. ಹಾಂ ಸರ್. ಅದಕ್ಕೆ ಕಾಲು ನೋವು ಏನು ಬಂದಿಲ್ವಾ ಸರ್? ಹಾಂ ಸರ್. ಸರಿ ಸರ್. ಓಕೆ. ಹಾಂ ಸರ್. ಸರ್ ಥ್ಯಾಂಕ್ ಯು ಸರ್. ಅಣ್ಣ ನಿಮ್ದು ಎಷ್ಟನೇ ವರ್ಷ? ಅಣ್ಣ ಶಶಿ ಗೂಳೂರು ಅಂತ. ಅಣ್ಣ ಸರ್ ಇದು 10ನೇ ವರ್ಷ ನಮ್ದು. 10ನೇ ವರ್ಷ. ಹಾಂ ಅಣ್ಣ, ಏನು ತಮಾಷೆ ಅಲ್ಲ. 10ನೇ ವರ್ಷದಿಂದ ಬರ್ತಾ ಇದ್ದೀರಾ? ನಾಗೋಲಿಂದ ಫಸ್ಟು ನಾನೇ ಬಂದಿದ್ದು. ನಾಗೋಲಿಯಿಂದ. ಹಾಂ. ಅಣ್ಣ. ಆಮೇಲೆ ಎಲ್ಲ ಹುಡುಗರು ಬರ್ತಾ ಇದ್ದಾರೆ. ಹಾಂ ಅಣ್ಣ. ಬರಲ್ಲ, ನಾವು ದೇವರೆಲ್ಲ ಒಳ್ಳೇದು ಮಾಡಿದ್ದಾನೆ. ಅಣ್ಣ ಅಣ್ಣ ನಮ್ಮ ಅಣ್ಣನ ಮಗನ ಹುಷಾರಿರಲಿಲ್ಲ. ಅಣ್ಣ ಅವ್ನ ದೇವ್ರ ಬಗ್ಗೆ ಹೇಳ್ದ. ಅಣ್ಣ ದೇವ್ರು ಅವನೇ ಕರ್ಸ್ಕೊಂಡ್ರು. ಖಂಡಿತ. ಅವ್ನು ಬರೇ ಉಳಿಯಂಗಿರ್ಲಿಲ್ಲ. ಹಾಂ ಸರ್. ಹಾಂ ಸರ್. ಆದ್ರೂ ಅವನು ನಾವು ಅರಿಕೆ ಮಾಡ್ಕೊಂಡು ಹಾಂ ಸರ್. ಅವನು ಮಾತ್ರೆ ಇಷ್ಟು ನುಗ್ತಿದ ಒಂದು 20-30 ಮಾತ್ರೆನ. ಹಾಂ ಸರ್. ಆದ್ರೂ ಇನ್ನು 3 ದಿವಸ ಆಯ್ತಾನಿಗೆ ಬರ್ತೀನಿ ಇಂದ ಅವನು. ಹಾಂ ಸರ್. ಹಾಂ ಸರ್. ಬರಲ್ಲ ಅಂತಾನು. ಹಾಂ ಸರ್. ಆಮೇಲೆ ಎಲ್ಲರೂ ಅಂತಿದ್ರು, ಹಾಂ ಸರ್. ಹುಡುಗನ ಯಾಕೆ ಕರ್ಕೊಂಡಿದ್ದೀರಾ ಅಂತಿದ್ರು. ಹಾಂ ಸರ್. ಕಾಯಿಲೆ ಹುಡುಗನ ಅಂತ. ಓಕೆ ಓಕೆ. ಆದ್ರೆ ನಾವು ಕೈ ಹಿಡಿದು ಕರ್ಕೊಂಬತ್ತಿದ್ದೋ. ಹಾಂ ಹಾಂ ಹಾಂ. ಅವನು ಈಗ ಹಾಂ ಸರ್. ನಮ್ಗಿಂತ ಮುಂಚೆ ಫಾಸ್ಟ್ ಆಗಿ ನಡೀತಾ ಓ ಇದ್ದಾನೆ. ಹೌದಾ? ಅಲ್ಲ ಈಗಲೂ ನೋಡಿದ್ವಲ್ಲ, ಎಷ್ಟೋ ಜನ ಕುಂಟ್ಕೊಂಬರ್ತಿದ್ರು ಅವ್ರು ಆಗಲ್ಲ ಅನ್ನೋ ಮಾತು ಯಾರೂ ಅನ್ನಲಿಲ್ಲ. ಎಷ್ಟೋ ಜನ ಕುಂಟ್ಕೊಂಬರ್ತಾ ಇದ್ರು. ಕೇಳಿದ್ನಲ್ಲ ಸರ್, ಆಗುತ್ತಾ ನಿಮ್ಮ ಕೈಲಿ? ಬಿಡ ಮಾತೇ ಇಲ್ಲ ಸರ್, ಹೋಗ್ತೀವಿ ಅನ್ನೋ ಅಂತಂದ್ ದಯೆ. ದಯೆ. ನಿಜ, ಖಂಡಿತ, ಅದು ಸತ್ಯ ಬಿಡಿ. ನಾವೆಲ್ಲ ಪರೀಕ್ಷೆ ಮಾಡಿದೀವಿ. ಖಂಡಿತ ಸರ್. ಪ್ರಸಾದದಲ್ಲಿ ಎಲ್ಲಾದ್ರಾಗೂ ಅಷ್ಟೇ. ಹಾಂ ಸರ್. ಆ ಭಗವಂತನ ದಯೆ ಇದ್ರೆ ದಯೆ ಖಂಡಿತ ಸರ್, ಅದು ನಿಜ ಬಿಡಿ. ಎಷ್ಟೋ ಜನ ಕುಂಟ್ಕೊಂಡು ಬ್ಯಾಂಡೇಜ್ ಎಲ್ಲ ಹಾಕೊಂಡವ್ರೆ. ನಾವು ಬಿಡ್ತೀವಿ ಅನ್ನೋ ಮಾತು ಯಾರು ಆಡಲ್ಲ. ನಾವು ಹೋಗ್ತೀವಿ ಸರ್, ದೇವ್ರ ಬಲ ಇದೇ ಇದೆ, ಹೋಗ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಭಗವಂತ ಅಣ್ಣ ಯಾರಿಗೂ ಏನು ಆಗಲ್ಲ. ಅಣ್ಣ ನಿಮ್ಮದು ಯಾವ ಊರಣ್ಣ? ನಮ್ದು ಕುಣಿಗಲ್ ಸಂತೆ ಮಾವುತರು. ಕುಣಿಗಾಲ ಸಂತೆ ಮಾವುತವರು. ಅಣ್ಣ ಎಷ್ಟನೇ ವರ್ಷ ನಿಮ್ದು ಅಣ್ಣ? 6ನೇ ವರ್ಷ. 6ನೇ ವರ್ಷ. ಅಣ್ಣ ಆದರೆ ಆ ತಿಮ್ಮಪ್ಪನ ದೆಸೆಯಿಂದ ಅಣ್ಣ ಆಯುಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಿ. ಖಂಡಿತ ಖಂಡಿತ. ಒಳ್ಳೆ ಮಾತಣ್ಣ, ನಿಜವಲ್ಲ, ಒಳ್ಳೆ ಮಾತು ಹೇಳಿದ್ರೆ. ಸರಿ ಅಣ್ಣ. ಅಣ್ಣ ನಿಮ್ಮದು? ಅಣ್ಣ ನಾವು ಹುಲಿಯೂರ್ದುರ್ಗ ಹೋಬಳಿ ಕೊಡವತ್ತಿ ಗ್ರಾಮದಿಂದ ಸರಿ ಅಣ್ಣ. ಸರಿ ಅಣ್ಣ. ಎಲ್ಲ ಮೊದಲನೇ ಯಾತ್ರೆ. ಅಣ್ಣ ನನಗೇನು ಹೋಗ್ಬೇಕು ಅಂತ 1.5 ತಿಂಗಳ ಹಿಂದೆ ಮನಸ್ಸು ಬಂತು. ಹಾಂ ಸರ್. ನಾನು ಬೇಕಾದವ್ರಿಗೆ ಒಂದು 3 ಜನಕ್ಕೆ ಕವರ್ ಮಾಡ್ಕೊಂಡೆ. ಅಣ್ಣ 5 ಜನ ಬರ್ತೀನಿ ಇದ್ರು, ಯಾರು ಬರಲ್ಲ ಅಂತ ಮೊದ್ಲು ಹೇಳಿದ್ರು. ಅಣ್ಣ ಆದ್ರೆ ಬರಲ್ಲ ಅಂತ ಒಬ್ಬರನ್ನ ಕವರ್ ಮಾಡ್ಕೊಳ್ಳೋಣ ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಲಾಸ್ಟ್ ದಿವಸ ಬಂದು ಎಷ್ಟೊತ್ಕೊಯ್ತಿ ಎಲ್ಲ ಬರ್ತೀವಿ ಅಂತ ಎಲ್ಲ. ಅಣ್ಣ ಎಷ್ಟು ಜನ ಬಂದಿದ್ರಣ್ಣ ಈಗೆಲ್ಲ? 5 ಜನ ಬಂದಿದ್ದೀವಿ. 5 ಜನ. 5 ಜನ ಹುಲಿಯೂರ್ದುರ್ಗ ಕೊಡವತ್ತಿಯಿಂದ ಬಂದಿರೋದು. ಅಣ್ಣ ಇದು ಫಸ್ಟ್ ಎಷ್ಟನೇ ವರ್ಷ ಅಣ್ಣ ನಿಮ್ದು? ಮೊದಲನೇ ವರ್ಷ. ಅದೇ ಹೇಳೋದಣ್ಣ, ಅಲ್ಲಿ ಮಾತಾಡಿಸ್ತೆ. ಬ್ಯಾಂಡೇಜ್ ಹಾಕೊಂಡವ್ರೆ, ಕಾಲೆಲ್ಲ ಬೊಬ್ಬೆ ಬಂದೈತೆ, ಆಗಲ್ಲ ಅನ್ನೋ ಮಾತು ಯಾರು ಹೇಳಲಿಲ್ಲ. ಶ್ರೀನಿವಾಸ ದರ್ಶನ ಮಾಡೋ ಗಂಟೆ ಬಳತಕ್ ಬರೋ ಗಂಟುವೆ ಅಣ್ಣ ನಾನು ಕೋಲ್ ಹಿಡ್ಕೊಂಡು 150 ಕಿಲೋಮೀಟರ್ ಕೋಲ್ ಹಿಡ್ಕೊಂಡು ನಡೆದಿದ್ದೀನಿ. ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ದೀನಿ. ಎನ್ನೆ ಪುಣ್ಯಾತ್ಮ ಅವನಲ್ಲ, ಯಾರು ಔಷಧಿ ಬನ್ನಿ ಸರ್. ನನಗೆ ಗೋವಿಂದ ಇವ್ರಿಲ್ಲ ಅಂದ್ರೆ ನಾನು ಕಾಲ್ ಬರಕ್ ಆಯ್ತಿರ್ಲಿಲ್ಲ. ನನಗೆ ಎಲ್ಲಾ ತೆಗ್ದಿ ಎಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು. ಎಲ್ಲರೂ ಕ್ಲಿಯರೆನ್ಸ್ ಮಾಡಿ ಗೋವಿಂದ ರೂಪದಲ್ಲಿ ಇವರೇ ನಮಗ್ ದರ್ಶನ ಮುಖಾಂತರವಾಗಿ ಬನ್ನಿ ಸರ್, ಚೂರಿ ಕಡೆ ಮುಖಾಂತರವಾಗಿ ನಾವು ಗೋವಿಂದ ನೋಡ್ಕೋಕ್ ಒಂದು ಅವಕಾಶ ಮಾಡಿಕೊಟ್ರು. ಇವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ನಮ್ಮ ಕುಣಿಗಲ್ ತಾಲೂಕಿನಿಂದ ನಮ್ಮ ಬಲ್ಲಮಣ್ಣವರು ಇದಾರಲ್ಲ, ಅವರ ಒಂದು ನೇತೃತ್ವದಲ್ಲಿ ಇಷ್ಟು ಜನ ಗೋವಿಂದರ ದರ್ಶನ ಮಾಡ್ತಾ ಇದಾರಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಎಲ್ಲ ಕೊಟ್ಟಿ ಖಂಡಿತ ಅಣ್ಣ. ನಮ್ಮ ಒಂದೊಂದು ಅಭಿಲಾಷೆ. ಅವ್ರಿಗೆ ತುಂಬಾ ಧನ್ಯವಾದಗಳು, ಕೋಟಿ ಕೋಟಿ ನಮನಗಳು. ನಿಮ್ದು ಆರೋಗ್ಯ ಇಲಾಖೆನಾ? ಏನಿಲ್ಲ ಸುಮ್ಮನೆ ಸೇವೆ. ನಾನು 7 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. ಹಾಂ ಸರ್. ಈಗ 3ನೇ ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನಂದು 10 ವರ್ಷ. ಹಾಂ ಸರ್. 10ನೇ ವರ್ಷ. ವರ್ಷ. ನಿಮ್ದು ಯಾವ ಊರು ಸರ್? ಅಮೃತೂರು. ಅಮೃತೂರು. ಹಾಂ ಸರಿ ಹತ್ರ ಅಮೃತೂರು. ಹಾಂ ಸರ್.
ನಾವು ಇಲ್ಲಿಗೆ ಬಂದಮೇಲೆ ನಮಗೆಲ್ಲ ಒಳ್ಳೇದೇ ಆಗಿದೆ. ಖಂಡಿತ ಖಂಡಿತ ಸರ್. ಅದರಿಂದ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರಿ ಸರ್. ಓಕೆ. ನಾವು ಇವ್ರು ಅಂತಾರೆ ನಾವು ಸೇವೆ ಮಾಡಿ ನಾವು ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಪುಣ್ಯ ನಮಗೂ ಪುಣ್ಯ ಇರಬೇಕು. ಅದಕ್ಕೆ ಹಿರಿಯರು ಸೇವೆ ಮಾಡೋಕ್ಕೋರೆ ಅದು ನಮ್ಗೊಂದು ಭಾಗ್ಯನೇ ಬಿಡಿ. ಖಂಡಿತ. ನನಗಂತೂ ನನ್ನ ಭಾಗಕ್ಕೆ ಹಾಂ ಸರ್. ಕಾಲು ನೆನ್ನೆ ಆಗಿರೋ ರೀತಿಗೆ ಹಾಂ ಸರ್. ಇವರೇ ನನಗೆ ಗೋವಿಂದ, ಸರಿ ಅಣ್ಣ. ಇವರೇ ಗೋವಿಂದ. ಹಾಂ ಸರ್. ನಮ್ಮ ಗುರುಗಳು ಎಲ್ಲ ಇದು ಮಾಡ್ತಾರೆ. ಅಣ್ಣ. ನಮಗೂ ಮಾತ್ರೆಗಳು ಅವು ಇವು ಮೆಡಿಸಿನ್ ನಾವು ಎಲ್ಲ ಹಾಂ ತರ್ತೀವಿ. ಸರ್. ಅವ್ರು ನೀವೇ ಎಲ್ಲ ಸಪ್ಲೈ ಮಾಡಿ ಮಾಡ್ತಾರೆ. ಸರಿ ಅಣ್ಣ. ಖಂಡಿತ ದೇವರು ಇದೇ ರೀತಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನಿಮ್ಮಂಥವ್ರು ಇನ್ನೂ ಹೆಚ್ಚೆಚ್ಚಾಗಲಿ, ಮುಂದುವರಿಲಿ. ನಿಮ್ಮಂಥವ್ರು ನಮ್ಮ ಸಮಾಜಕ್ಕೆ ಬೇಕು ಸರ್. ತುಂಬ ಖುಷಿ ಆಗುತ್ತೆ. ಒಂದು ಅಳಿಲು ಸೇವೆನೂ ಸಹ ಇಲ್ಲಿ ತುಂಬ ಬೆಲೆ ಇರುತ್ತೆ ಬಿಡಿ. ಸಣ್ಣ ಸಹಾಯ ಮಾಡಿ ಹೇಳ್ಕೊಳ್ಳೋರೆ ಜಾಸ್ತಿ. ಅಂಥದ್ರಲ್ಲಿ ಇಷ್ಟು ಜನಗಳಿಗೆ ಬಹಳ ಪ್ರೀತಿ ಪಾತ್ರರು. ಎಲ್ಲ ಪ್ರೀತಿಯಿಂದ ಆರೈಕೆ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತೆ. 2,500 ಜನಕ್ಕೆ ಹಾಂ ಸರ್. ಎಲ್ಲಾರ ಕಾಲುಗಳನ್ನು ಮುಟ್ಟಿ ಹಾಂ ಸರ್. ಎಲ್ಲ ಮಾಡಿ ಎಲ್ಲನೂ ಅನುಕೂಲ ಮಾಡ್ಕೊಟ್ಟವ್ರೆ. ಖುಷಿ ಆಗುತ್ತೆ ಅಣ್ಣ. ಹೆಚ್ಚಿನ ಅಭಿವೃದ್ಧಿ ಕೊಡ್ಲಪ್ಪ ವೆಂಕಟೇಶ್ವರ ಇವರಿಗೆ. ಸರಿ ಅಣ್ಣ. ಓಕೆ. ನನ್ನ ಹಾಂ ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ. ಫಸ್ಟ್ನೇ ವರ್ಷ. ಹೌದು ಭಟ್ರಾ. ಸರಿ. 3,000 ದಿನ ಡೈಲಿ ಹಾಂ 4,000 ಮೇಲೆ ಆಗಿದೆ. ಹಾಂ ಸರಿ. ಥ್ಯಾಂಕ್ಸ್ ಅಣ್ಣ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಭಟ್ರಾ? ನಿಮ್ಮ ಹೆಸರು ಅಣ್ಣ? ಶ್ರೀನಿವಾಸ್ ಅಂತ. ಓಕೆ ಅಣ್ಣ. ಥ್ಯಾಂಕ್ ಯು. ಯಾವ ಊರಣ್ಣ ನಿಮ್ಮದು? ಕುಣಿಗಲ್ಲು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3 ವರ್ಷ. ಹೌದಾ?